ನೆನ್ನೆ ಕೃಷ್ಣ ಬೈರೇಗೌಡರ ಪತ್ರಿಕಾಗೋಷ್ಠಿಯನ್ನ ಅಂದ್ರೆ ಅಲ್ಲಿ ಅವ್ರು ಮಾತನಾಡಿದ್ದನ್ನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಇದು. ಇನ್ ಕೇಸ್ ಅವರ ಮಾತನ್ನ ಕೇಳಿಸ್ಕೊಂಡಿಲ್ಲ ಅಂದ್ರೆ ಹೆಂಗೆ ಕೇಂದ್ರ ಬಿಜೆಪಿ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಣಯವೇ ಈಗ ಸಿದ್ದರಾಮಯ್ಯನವರಿಗೆ ಈ ಮೂಡಾ ವಿಚಾರದಲ್ಲಿ ಶ್ರೀರಕ್ಷೆ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಕೇಂದ್ರದ ಮಾರ್ಗಸೂಚಿಯ ಅಡಿಯಲ್ಲಿ ಸಿದ್ದರಾಮಯ್ಯನವರಿಗೆ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕೆ ಇದೀಗ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ನೆನೆಂತೂ ಕೃಷ್ಣ ಬೈರೇಗೌಡರು ಇದನ್ನ ಒತ್ತಿ ಹೇಳಿದ್ದಾರೆ. ಯಾವ ರೀತಿ ಕೇಂದ್ರ ಬಿಜೆಪಿ ತೆಗೆದುಕೊಂಡಿರುವ ಅಂದ್ರೆ ಕೇಂದ್ರ ಸರ್ಕಾರದ ಭಾಗವಾಗಿ ಬಿಜೆಪಿ ತೆಗೆದುಕೊಂಡ ನಿರ್ಧಾರ ಸಿದ್ದರಾಮಯ್ಯನವರಿಗೆ ಶ್ರೀರಕ್ಷೆ ಆಗತ್ತೆ ಅನ್ನೋದನ್ನ ಪದೇ ಪದೇ ಉಲ್ಲೇಖಿಸಿ ಮಾತನಾಡಿದ್ದು ಕೃಷ್ಣ ಬೈರೇಗೌಡರು. ತನಿಖಾ ವರದಿ ಇಲ್ಲದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡೋ ಹಾಗೆ ಎಲ್ಲ ಕೊಟ್ಟರೆ ಅದು ತಪ್ಪಾಗುತ್ತೆ. ಅಂದ್ರೆ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನ ನಡೆಸಿ ಪ್ರಾಥಮಿಕವಾದ ವರದಿಯನ್ನ ನೀಡಿರಬೇಕು. ಆ ವರದಿಯನ್ನ ರಾಜ್ಯಪಾಲರ ಮುಂದೆ ಸಬ್ಮಿಟ್ ಮಾಡಿದಾಗ ಮಾತ್ರ ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೆ ಸಾಧ್ಯ ಆಗತ್ತೆ. ತನಿಖಾ ವರದಿ ಇಲ್ಲದೆ ಅನುಮತಿ ಕೊಟ್ರೆ ರಾಜ್ಯಪಾಲರ ಆ ನಿರ್ಧಾರವೇ ತಪ್ಪಾಗುತ್ತೆ ಕಾನೂನಾತ್ಮಕವಾಗಿ. ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಇದನ್ನ. ರಾಜ್ಯಪಾಲರು ಅನುಮತಿ ನೀಡುವ ಮೊದಲು ತನಿಖೆ ಆಗೋದು ಬಹಳ ಮುಖ್ಯ. ಕನಿಷ್ಠ ಒಂದು ತನಿಖಾ ಸಂಸ್ಥೆ ಆದರೂ ಕೂಡ, ಕನಿಷ್ಠ ಪಕ್ಷ ಒಂದು ತನಿಖಾ ಸಂಸ್ಥೆಯಾದರೂ ತನಿಖಾ ವರದಿಯನ್ನ ನೀಡೋದು ಬಹಳ ಮುಖ್ಯ. ಇದು ಕಾಂಗ್ರೆಸ್ನ ವಾದ ಅಲ್ಲ. ಬದಲಾಗಿ 2018ರ ಜುಲೈ 26ರಂದು ಸೆಕ್ಷನ್ 17ಕ್ಕೆ ತಿದ್ದುಪಡಿಯನ್ನ ತಂದಿತ್ತು ಕೇಂದ್ರ. ಇದನ್ನೇ ಉಲ್ಲೇಖ ಮಾಡ್ತಿದ್ದಾರೆ. 2021 ಸೆಪ್ಟೆಂಬರ್ 3ರಂದು ಜಾರಿ ಆಯಿತು ಈ ಮಾರ್ಗಸೂಚಿ. ಅದರ ಅನ್ವಯವೇ ಇದೀಗ ಸಿದ್ದರಾಮಯ್ಯನವರಿಗೆ ಶ್ರೀರಕ್ಷೆಯನ್ನ ತಂದುಕೊಡ್ಲಿಕ್ಕೆ ಕಾಂಗ್ರೆಸ್ನ ನಾಯಕರು ಪ್ರಯತ್ನ ಪಡ್ತಿದ್ದಾರೆ. ಕೇಂದ್ರದ ಈ ಬದಲಾದ ಮಾರ್ಗಸೂಚಿಯನ್ನ ಗಾಳಿಗೆ ತೂರಿ ರಾಜ್ಯಪಾಲರು ನಿರ್ಣಯವನ್ನ ಕೈಗೊಂಡ್ಬಿಟ್ರ ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ರಾಜ್ಯಪಾಲರಿಗೆ ಪೊಲೀಸರು ಬಿಟ್ಟು ಯಾರಿಗೂ ದೂರನ್ನ ಕೊಡುವ ಅವಕಾಶವಿರೋದಿಲ್ಲ. ಈ ಪ್ರಕರಣದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಯ ಅನುಮತಿಯನ್ನ ನೀಡಿರೋದು ಕೂಡ ತಪ್ಪು. ಬಂದಿರೋದು ಸೆಕ್ರೆಟರಿಯೇಟ್ ಇಂದ ಆ ಪತ್ರ, ಇದು ಕೂಡ ತಪ್ಪು ನಿಲುವು. ಟಿ.ಜೆ. ಅಬ್ರಹಂ ದೂರುದಾರರು ಸೆಕ್ಷನ್ 17 ಸಬ್ ಕ್ಲಾಸ್ ಎ ಅಡಿಯಲ್ಲಿ ರಾಜ್ಯಪಾಲರ ಅನುಮತಿಯನ್ನ ಕೇಳಿದ್ದಾರೆ, ಅದೂ ಕೂಡ ತಪ್ಪು. ಮಾರ್ಗಸೂಚಿ ಪ್ರಕಾರ ಅಂದ್ರೆ ಕೇಂದ್ರ ಸರ್ಕಾರ ಏನು ಮಾರ್ಪಾಡು ಮಾಡ್ತು, ಅದಾದ ನಂತರದಲ್ಲಿ ಬಂದ ನಿಯಮದ ಪ್ರಕಾರ ಸೆಕ್ಷನ್ 17 ಸಬ್ ಕ್ಲಾಸ್ ಎ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿಯನ್ನ ಕೊಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಇದೇ ಎಕ್ಸಾಕ್ಟ್ ಅಂಶವನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪುನ್ನಣ್ಣ ಅವರು ಕೂಡ ಹೇಳಿದ್ದಾರೆ. ವಿಶೇಷ ಸಂದರ್ಶನ ನಾಳೆ ಪ್ರಸಾರವಾಗುತ್ತೆ. ಇನ್ ಡೀಟೇಲ್ ಆಗೋದ್ರಲ್ಲಿ ಗಮನಿಸಬಹುದು ಯಾವ ರೀತಿ ಡಿಫೆನ್ಸ್ ಮಾಡ್ಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳನ್ನ ಕಾನೂನು ತಜ್ಞರು ಅಂತ ಹೇಳಿ. ಸೆಕ್ಷನ್ 17 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು. ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ಇದನ್ನ. 2021ರಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಈ 17 ಸಬ್ ಕ್ಲಾಸ್ ಎ ದುರ್ಬಳಕೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. 17 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಕೇಂದ್ರ ಮಾರ್ಗಸೂಚಿ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಕೇಂದ್ರ ಜನಪ್ರತಿನಿಧಿಗಳಿಗೆ ಹೊಸ ಕಾನೂನು ಮಾರ್ಗಸೂಚಿ ಅನ್ವಯ ಆಗಬೇಕು. ಸಿದ್ದರಾಮಯ್ಯನವರಿಗೂ ಕೂಡ ಇದೆ ಅನ್ವಯ ಆಗಬೇಕು. ಕೇಂದ್ರ ಮಾರ್ಗಸೂಚಿ ಅನ್ವಯವೇ ಸಿದ್ದರಾಮಯ್ಯನವರು ಇದೀಗ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ನೀವೇ ತಂದ ಬದಲಾವಣೆ ಅಂದ್ರೆ ಬಿಜೆಪಿ ಅವರೇ ತಂದ ಬದಲಾವಣೆ. ಇದೀಗ ನಮ್ಮ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇದು ಯಾಕೆ ಉಲ್ಲಂಘನೆ ಆಗಿದೆ? ರಾಜ್ಯಪಾಲರ ಈ ಅನುಮತಿ ನೀಡುವ ಪ್ರಕ್ರಿಯೆಯೇ ಹಾಗಾದ್ರೆ ಕೇಂದ್ರದ ಮಾರ್ಗಸೂಚಿಯ ಉಲ್ಲಂಘನೆ ಅಲ್ವೇ ಅನ್ನೋ ದೊಡ್ಡ ಅಸ್ತ್ರವನ್ನ ಕಾನೂನಾತ್ಮಕ ಸಂಘರ್ಷದಲ್ಲಿ ಬಳಕೆ ಮಾಡಿಕೊಳ್ಳುವ ಸಿದ್ಧತೆಯನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರದಲ್ಲಿ ಬಿಜೆಪಿ ತಂದಿದ್ದ ಬದಲಾವಣೆಯೇ ಶ್ರೀರಕ್ಷೆ ಆಗತ್ತಾ ಅನ್ನೋ ಕುತೂಹಲ. ಕಾದ್ ನೋಡೋಣ ಯಾವ ರೀತಿಯಾಗಿ ಬಳಕೆ ಆಗತ್ತೆ, ಯಾವ ರೀತಿಯಾಗಿ ಶ್ರೀರಕ್ಷೆಯಾಗಿ ನಿಲ್ಲುವ ಸಾಧ್ಯತೆ ಇದೆ ಈ ಮಾರ್ಗಸೂಚಿ ಅಂತ ಹೇಳಿ. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆ ಎಲ್ಲ ಡೀಟೇಲ್ಸ್ ಆಯ್ತು. ಈಗ ವಾಪಸ್ ಬರೋಣ ದರ್ಶನ್ ವಿಚಾರಕ್ಕೆ. ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ ಆರೋಪದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ. ಭೂಪತಿ ಜೈಲ್ ಸೇರಿ ಬರೋಬ್ಬರಿ 2 ತಿಂಗಳಾಗ್ತಾ ಬಂತು. ಆದರೆ 2 ತಿಂಗಳಿನಿಂದ ಕಂಬಿ ಹಿಂದೆ ಇದ್ರೂ ಕೂಡ ದರ್ಶನ್ ದರ್ಬಾರ್ ಮುಂದುವರೆದಿದೆ ಅನ್ನೋ ಗಂಭೀರ ಆರೋಪ. ಜೈಲಿನಲ್ಲಿ ದರ್ಶನ್ ಯಾವ ರೀತಿಯಾಗಿದ್ದಾರೆ, ಯಾವ ರೀತಿ ದರ್ಬಾರ್ ನಡೆಸ್ತಿದ್ದಾರೆ, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಜಗ್ಗುದಾದ ಜೈಲು ಸೇರಿ ನಾಳೆಗೆ 2 ತಿಂಗಳು.
ಜೈಲಿನಲ್ಲಿ ಭೂಪತಿಯದ್ದೇ ಜೋರು ದರ್ಬಾರು. ಬಿಂದಾಸ್ ಲೈಫ್ ಬೇಕೆಂದಾಗ ಫಾರಿನ್ ಟ್ರಿಪ್, ಫ್ರೆಂಡ್ಸ್ ಪಾರ್ಟಿ, ಅಬ್ಬಬ್ಬ ಸಖತ್ ಲೈಫ್ ಗುರು. ಹೀಗಿದ್ದ ದಾಸ ಇದೀಗ ಮನೆಯೂಟಕ್ಕೂ ಪರಿತಪಿಸುವ ಹಾಗಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಟೇರ ಜೈಲು ಸೇರಿ ನಾಳೆಗೆ 2 ತಿಂಗಳಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಸ ಮುದ್ದೆ ಮುರಿಯುತ್ತಿದ್ದಾರೆ. ಆದರೆ ಜೈಲಿನಲ್ಲೂ ಕೂಡ ನಾನು ಹೀರೋ, ನಮ್ದೇ ದರ್ಬಾರ್ ಎನ್ನುವಂತೆ ವರ್ತನೆ ಮಾಡ್ತಿದ್ದಾನಂತೆ. ದರ್ಶನ್ ಹೇಳಿದಂತೆ ಕೇಳಿಕೊಂಡು ಬಾಲ ಮುದ್ರಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಜೈಲು ಸಿಬ್ಬಂದಿಗೆ ಎದುರಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಜೈಲಿನಲ್ಲಿ ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಸಿಬ್ಬಂದಿಯೇ ಮಾಡ್ತಿದ್ದಾರಂತೆ. ಇದಕ್ಕೆ ಜೈಲು ಅಧಿಕಾರಿಗಳ ಲೋಪದೋಷವೇ ಕಾರಣ ಎನ್ನಲಾಗ್ತಿದೆ. ಇನ್ನು ದರ್ಶನ್ ಪ್ರಾರಂಭದಲ್ಲಿ ಎಲ್ಲರನ್ನೂ ಗೌರವದಿಂದ ಮಾತನಾಡಿಸುವುದು, ಪುಸ್ತಕ ಓದು, ಧ್ಯಾನ, ಯೋಗ ಹೀಗೆ ಇದ್ದಂತೆ. ಆದ್ರೀಗ ಜೈಲಿನಲ್ಲಿ 2 ತಿಂಗಳು ಕಳೆಯುವ ಹೊತ್ತಿಗೆ ಬದಲಾಗಿದ್ದಾನಂತೆ. ದಾಸ ಇನ್ನು ಮುಂದೆ ಆದರೂ ಬದಲಾಗ್ತಾನೆ ಅಂದುಕೊಂಡ್ರೆ ಅದೇ ರಾಗ ಎಂಬಂತಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.